ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ದಲಿತ ಸಚಿವರ ಸಭೆ. ಸಚಿವರಾದ ಎಚ್ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ. ನೋಡಿ, ಮತ್ತೆ ಶುರುವಾಗ್ತಾ ಇದೆ ದಲಿತರ ಸಚಿವರ ಮನೆಯಲ್ಲಿ ಗುಪ್ತ ಮೀಟಿಂಗ್ಗಳು. ಬಹಳ ಬೆಳವಣಿಗೆಗಳಾಗ್ತಾ ಇದೆ. ಎಚ್ ಮಹದೇವಪ್ಪ ಮನೆಯಲ್ಲಿ ಬೆಂಗಳೂರು ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಒಂದು ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಮಹದೇವಪ್ಪ ಜಾರಕಿಹೊಳಿ ನಡುವೆ ನಡೆದಂತಹ ಮಾತುಕತೆ ಏನು? ಹಾಗಾದ್ರೆ TV5 ಕನ್ನಡದಲ್ಲಿ ಸಭೆಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಸೈಡ್ ರಿಪೋರ್ಟ್ ಇದೆ. ಏನಾಯ್ತು ಹಾಗಾದ್ರೆ ಈ ಇಬ್ಬರು ದಲಿತ ಸಚಿವರ ನಡುವಿನ ಆ ಮಾತುಕತೆ? ಯಾವ ವಿಚಾರ ಚರ್ಚೆ ಆಗಿದೆ ಗೊತ್ತಾ? ಖಂಡಿತವಾಗ್ಲೂ ಏನೋ ಒಂದು ದೊಡ್ಡ ಬದಲಾವಣೆ ಆಗೋ ಥರ ಕಾಣಿಸ್ತಾ ಇದೆ. ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಪ್ರತ್ಯಕ್ಷರಾದರು. ನೋಡಿ, ಸತೀಶ್ ಜಾರಕಿಹೊಳಿ ಅಲ್ಲಿ ಡೆಲ್ಲಿಗೆ ಹೋದಾಗ ಕುಮಾರಸ್ವಾಮಿ ಭೇಟಾಗ್ತಾರೆ, ಜೋಶಿ ಅವ್ರನ್ನ ಭೇಟಾಗ್ತಾರೆ, ದೇವೇಗೌಡರ ಹತ್ರ ಮಾತಾಡ್ತಾರೆ, ಸೋಮಣ್ಣವ್ರನ್ನ ಮೀಟ್ ಆಗ್ತಾರೆ. ಇಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಖರ್ಗೆ ಜೊತೆಗಿನ ಚರ್ಚೆ ಬಗ್ಗೆ ಮಹದೇವಪ್ಪ ಗಮನಕ್ಕೆ ತಂದಿದ್ದಾರೆ ಸತೀಶ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗಮನವನ್ನ ಸೆಳೆದಿದ್ದೇನೆ ಅಂತ ಹೇಳಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಕೆಲವರಿಗೆ ಡ್ಯಾಮೇಜ್ ಆಗಿರುವುದು ನಿಜ. ತನಿಖೆಗೆ ನಾವು ಸಿಎಂ ಮೇಲೆ ಒತ್ತಡವನ್ನ ಹೆಚ್ಚಿಸೋಣ. ಯಾರೇ ಇದ್ರೂ ಕೂಡ ಹೊರಗೆ ಬರಲಿ, ಬಿಡೋದು ಬೇಡ. ಆ ಮಹಾನಾಯಕ ಯಾರು ಅನ್ನೋದು ಗೊತ್ತಾಗಬೇಕು, ಅದು ಹೊರಗಡೆ ಬರಬೇಕು. ನಾವು ಒತ್ತಡ ಹಾಕೋಣ. ದಲಿತ ಸಮಾವೇಶದ ಬಗ್ಗೆ ಖರ್ಗೆ ಬಳಿ ಪ್ರಸ್ತಾಪ ಮಾಡಿದ್ದೇನೆ. ಖರ್ಗೆ ಬೆಂಗಳೂರಿಗೆ ಬಂದ ಮೇಲೆ ನೀವು ನಮ್ಮ ಗಮನಕ್ಕೆ ತನ್ನಿ. ರಾಜ್ಯದಲ್ಲಿ ದಲಿತ ಸಮಾವೇಶ ಮಾಡಲೇಬೇಕು, ಬಿಡಬಾರದು. ಮಹದೇವಪ್ಪ ಜೊತೆ ಈ ಬಗ್ಗೆ ಚರ್ಚೆನ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಯಾಕಂತ ಹೇಳಿದ್ರೆ ನೋಡಿ, ಈ ಹಿಂದೆ ದೆಹಲಿಗೆ ಹೋಗಿ ಬರ್ತಾ ಇದ್ರು ಸತೀಶ್ ಜಾರಕಿಹೊಳಿ, ಆದ್ರೆ ಇಷ್ಟೊಂದು ಆಕ್ಟಿವ್ ಆಗಿದ್ದು ಕಾಣಿಸ್ತಿರ್ಲಿಲ್ಲ. ಈಗ ಹೋಗಿ ಬಂದ ಬೆನ್ನಲ್ಲೇ ಒಬ್ಬೊಬ್ಬ ದಲಿತ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಏನಿದ್ರ ಮರ್ಮ? ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಗಮನಕ್ಕೂ ಕೂಡ ಜಾರಕಿಹೊಳಿ ತಂದಿದ್ದಾರೆ. ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಮತ್ತು ದಲಿತ ಸಮಾವೇಶವನ್ನ ಮಾಡೇ ತೀರಬೇಕು. ಅದರ ಬಗ್ಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳೋಣ, ಬೆಂಗಳೂರು ಬರಲಿ ಖರ್ಗೆ ಅವರು, ಅದರ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದ್ಸಲ ಹೋಗಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಈಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಡ್ಯಾಮೇಜ್ ಆಗಿದೆ. ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ. ಆ ಹನಿ ಟ್ರ್ಯಾಪ್ ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಬಿಡೋದು ಬೇಡ. ಎಲ್ಲ ವಿಚಾರಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಡೆಸಿದ್ದಾರೆ. ಸೊ ಅದು ಹೇಳಿದ್ದೀವಿ, ಸುಮಾರು ಸಾರಿ ಹೇಳಿದ್ದೀವಿ. ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ. ಸೊ ಈಗ ಅಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಈಗ ಸರ್, ರಾಜಣ್ಣ ಅವ್ರ ಪುತ್ರ ಕೊಟ್ಟಿರುವಂತ ದೂರಲ್ಲಿ ಬೆಂಗಳೂರು ಮೂಲದ ಒಬ್ಬ ಮಹಾನ್ ನಾಯಕ, ಒಬ್ಬ ಪ್ರಭಾವಿ ನಾಯಕರ ಬೆಂಬಲದಿಂದ ಈ ಸುಪಾರಿ ಹಂತದ ನಡೆದಿದೆ ಹಿನ್ನೆಲೆಯಲ್ಲಿ ಇದ್ದಾರೆ ಅನ್ನುವಂತ ದೂರಲ್ಲಿ ಪ್ರಸ್ತಾಪಿಸಿದ್ದಾರೆ ಸರ್. ಆಯ್ತು, ಈಗ ಅದು ಪೊಲೀಸರ ತನಿಖೆ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ. ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೂ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್? ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು. ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ ಸಿಡಿ ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರ? ಹಂಗಂದ್ರೆ ಇಲ್ಲ, ಹಂಗೆ ನಾವೆಲ್ಲಿ ನಮಗೆ ನಾವೆಲ್ಲಿ ಹುಡುಕೋದು? ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ. ಪೊಲೀಸರು ಹುಡುಕ್ಲಿ. ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಏನಾದ್ರು ಗೊತ್ತಾ ಸರ್? ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ? ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಇದ್ದಾರೆ, ಈಗ ಅಧ್ಯಕ್ಷಂತೆ ಇದ್ದಾರೆ, ನಡೆಸಿದ್ದಾರೆ. ಸೊ ಅದು ಹೇಳಿದ್ದೀವಿ, ಸುಮಾರು ಸಾರಿ ಹೇಳಿದ್ದೀವಿ. ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ.
ಸೊ ಈಗ ಅಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಈಗ. ಸರ್, ರಾಜಣ್ಣ ಅವ್ರ ಪುತ್ರ ಕೊಟ್ಟಿರುವಂತದ್ದು ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಮಹದೇವಪ್ಪ ಅವರದು 30 ವರ್ಷಗಳ ಸ್ನೇಹ. ಈ ಭೇಟಿಗೆ ವಿಶೇಷ ಕಾರಣ ಏನಿಲ್ಲ, ಹೊಸದೇನೂ ಇಲ್ಲ. ಎಲ್ಲರೂ ಹಂಗೆ ಹೇಳೋದು. ಏನಿದೆ ಸೌಜನ್ಯಯುತ ಭೇಟಿ, ಕುಶಲೋಪರಿ ವಿಚಾರಿಸಿದ್ವಿ, ನಮ್ದವ್ರದ್ದು ಹಳೆ ಪರಿಚಯ, ಹಳೆ ಸಂಬಂಧ, ಆದರೆ ಚರ್ಚೆ ಆಗಿರುತ್ತೆ. ಹಂಗೆ ಹೇಳ್ತಾರೆ ಎಲ್ಲರೂ. ಈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸಬೇಡಿ, ಕಾರಣ ಏನೂ ಇಲ್ಲ ಅಂತ. ಮಾಮೂಲಿಯಂತೆ ಸಚಿವರನ್ನು ಭೇಟಿ ಮಾಡಿದ್ದೇನೆ, ನಮ್ಮ ಭೇಟಿಯಲ್ಲಿ ಅಂಥದ್ದೇನೂ ಇಲ್ಲ. ಇದು ಜಾರಕಿಹೊಳಿ ಅವರ ಸ್ಪಷ್ಟನೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗೋಕೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತುಗಳು ಇದೆಯಲ್ವಾ. ಎಲ್ಲದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂವತ್ತು ವರ್ಷದಿಂದ ಭೇಟಿ ಆಗ್ತಾ ಇದ್ದೀವಿ, ಹೊಸದೇನಲ್ಲ. ಭೇಟಿ ಆಗ್ತಾನೆ ಇರ್ತೀವಿ ನಮ್ಮ ಎಲ್ಲ ಮಂತ್ರಿಗಳಿಗೆ. ಸೊ ಅದರಲ್ಲಿ ವಿಶೇಷ ಏನಿಲ್ಲ. ನಿನ್ನೆ ಎಲ್ಲ ಏನು ಹೇಳಬೇಕು ಎಲ್ಲನೂ ಹೇಳಿ ಮುಗಿಸಾಗಿದ್ದಾರೆ. ಅಲ್ಲ, 30 ವರ್ಷಕ್ಕಿಂತ ಸರ್ ಕಳೆದ 3 ತಿಂಗಳಿಂದ ತಾವಿಬ್ರು ಸೇರಿ ಮಾಡಿದಂತ ಡಿನ್ನರ್ ಇಂದ ಹಿಡಿದು ಬ್ರೇಕ್ಫಾಸ್ಟ್ ವರೆಗೂ ಕೂಡ ಸುದ್ದಿ ಆಗಿತ್ತಲ್ಲ ಸರ್, ಹಾಗಾಗಿ ಸಹಜ ಕುತೂಹಲ ಇದು. ಏನಂತದೇನೇನು ಸುದ್ದಿ ಆಗುವಂಥದ್ದೇನು ಸುದ್ದಿ ಇಲ್ಲ. ಪೂರ್ಣಾವಧಿ ಅಧ್ಯಕ್ಷರು ಇದ್ದಾರೆ, ಈಗ ಅಧ್ಯಕ್ಷ ಅಂತ ಇದ್ದಾರೆ, ನಡೆಸ್ತಿದ್ದಾರೆ. ಸೊ ಅದು ಹೇಳಿದ್ದೀವಿ, ಸುಮಾರು ಸಾರಿ ಹೇಳಿದ್ದೀವಿ. ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ. ಸೊ ಈಗ ಅಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಈಗ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಈ ಬಗ್ಗೆ ಪೊಲೀಸರೇ ತನಿಖೆ ಮಾಡಿ ಹೇಳಬೇಕು. ಆ ನಾಯಕ ಯಾರು ಅಂತ ತನಿಖೆ ಮಾಡಿ ಹೇಳಬೇಕು. ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಗೊತ್ತಿರೋಕೆ ಬೆಂಗಳೂರು ಮೂಲದ ಮಹಾನಾಯಕ ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ ಮಾಧ್ಯಮದ ಪ್ರಶ್ನೆ ಮಾಡಿದಾಗ ಈ ಉತ್ತರ ಕೊಟ್ಟಿದ್ದಾರೆ. ಯಾರ ಮೇಲೂ ಆರೋಪ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಪ್ರಭಾವಿ ನಾಯಕರು ಯಾರೆಂದು ಪೊಲೀಸರೇ ಕಂಡು ಹಿಡಬೇಕು. ನಾವೇನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ. ವೇಟ್ ಮಾಡೋಣ, ಆ ಮಹಾನಾಯಕನನ್ನು ನಾವೆಲ್ಲ ಹಿಡ್ಕೊಂಡು ಹೋಗೋಣ. ಮಹಾನಾಯಕರು ದೇಶದಲ್ಲಿ ಸುಮಾರು ಜನ ಇದ್ದಾರೆ. ಪೊಲೀಸರು ಏನು ತನಿಖೆ ಮಾಡ್ತಾರೆ ಮಾಡಲಿಕ್ಕೆ ಕಾದು ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತನಿಖೆಯ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ, ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್, ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು. ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ ಸಿಡಿ ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರು ಹಂಗಾದ್ರೆ? ಇಲ್ಲ ನಾವೆಲ್ಲಿ ಹೇಳಿ ನಾವೆಲ್ಲಿ ಹುಡುಕೋದು? ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ, ಪೊಲೀಸರು ಹುಡುಕ್ಲಿ. ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಏನಾದ್ರು ಗೊತ್ತಾ ಸರ್, ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ? ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ. ಸೊ ಇವರೇ ಅವರೇ ಅಂತ ಹೇಳಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಆಯ್ತು, ಈಗ ಅದು ಪೊಲೀಸರು ತನಿಖೆಯ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ, ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್, ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು. ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ ಸಿಡಿ ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರು ಹಂಗಾದ್ರೆ?